Welcome to my YouTube ಚಾನಲ್. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರಲ್ಲಿ ಬಂದಂತಹ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ಈ ರೀತಿಯಾಗಿ ಕಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇರುವಂಥ ಆರ್ಟಿಕಲ್ಗಳನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಒಂದನೇ ಆರ್ಟಿಕಲ್ಲು ಟೆನ್ನಿಸ್ಗೆ ಬೋಪಣ್ಣ ವಿದಾಯ. ಅಂದರೆ ಟೆನ್ನಿಸ್ ಆಟಕ್ಕೆ ಬೋಪಣ್ಣ ಅವರು ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ಇವರ ಬಗ್ಗೆ ಇಂಪಾರ್ಟೆಂಟು. ಇವರು ನಮ್ಮ ಕರ್ನಾಟಕದವರೇ, ಅದಕ್ಕೋಸ್ಕರ ಎಕ್ಸಾಮ್ ರಿಲೇಟೆಡು ಮೋಸ್ಟ್ ಇಂಪಾರ್ಟೆಂಟು. ಭಾರತದ ಹಿರಿಯ ಆಟಗಾರ ರೋಹನ್ ಬೋಪಣ್ಣ ಅವರು ಸುಮಾರು 2 ದಶಕಗಳ ವೃತ್ತಿಪರ ಟೆನ್ನಿಸ್ ಬದುಕಿಗೆ ಶನಿವಾರ ವಿದಾಯ ಹೇಳಿದ್ದಾರೆ, ರಿಟೈರ್ಮೆಂಟನ್ನು ಕೊಟ್ಟಿದ್ದಾರೆ. ಡಬಲ್ಸ್ನಲ್ಲಿ 2 ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿ ಗೆದ್ದಿರುವ 45 ವರ್ಷದವರು. ಅಂದರೆ ಗ್ರ್ಯಾಂಡ್ ಸ್ಲ್ಯಾಮ್ ಟೆನ್ನಿಸ್ ಆಟದಲ್ಲಿ ಅತ್ಯಂತ ಹಿರಿಯ ಆಟಗಾರರು ಇವರು. ನೆನಪಿರಲಿ ನಿಮಗೆ ಇಂಪಾರ್ಟೆಂಟ್. ಇವರು 2 ಗ್ರ್ಯಾಂಡ್ ಸ್ಲ್ಯಾಮನ್ನು ಗೆದ್ದಿದ್ದಾರೆ. ಅವು 2 ಯಾವ್ಯಾವ ಅಂತ ನೀವು ನೆನಪಿಟ್ಕೊಳ್ಬೇಕು. 2017ರಲ್ಲಿ 1, 2024ರಲ್ಲಿ 1. ಇದು ಇಂಪಾರ್ಟೆಂಟ್. 2017ರಲ್ಲಿ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ, ಇವರು ರೋಹನ್ ಬೋಪಣ್ಣ ಅವರಲ್ಲ, ಇವರು ಯಾವಾಗಲೂ ಡಬಲ್ಸ್ನಲ್ಲಿ ಆಟ ಆಡ್ತಾಯಿದ್ರು. ಅಂದರೆ 2 ಜನ ಸೇರಿ ಆಟ ಆಡ್ತಾರೆ. ಇವರು ಸಿಂಗಲ್ಸ್ ಆಡಿಲ್ಲ, ಇವರು ಯಾವಾಗಲೂ ಡಬಲ್ಸ್ ಆಟ ಆಡ್ತಾಯಿದ್ರು. ಇವುದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. 2017ರಲ್ಲಿ ಯಾರ ಜೊತೆ ಆಡಿದ್ರು ಅಂತ ಕೇಳಿದರೆ ಫ್ರೆಂಚ್ ಓಪನ್. ಇದು ಎಲ್ಲಿ ಅಂದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಾಮೆಂಟ್ನಲ್ಲಿ ಮಿಶ್ರದಲ್ಲಿ ಕೆನಡಾ ದೇಶದ ಗ್ಯಾಬ್ರಿಯೆಲಾ ದಬ್ರೋವ್ಸ್ಕರ್ ಜೊತೆ. ಇದು ನಿಮಗೆ ನೆನಪಿರಲಿ. 2017ರಲ್ಲಿ ಯಾರ ಜೊತೆ ಅಂದರೆ ಇವರು ರೋಹನ್ ಬೋಪಣ್ಣ ಮತ್ತು ಕೆನಡಾ ದೇಶದ ಗ್ಯಾಬ್ರಿಯೆಲಾ ದಬ್ರೋವ್ಸ್ಕಿ ಇವರು ಇಬ್ಬರು ಸೇರಿ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟಲ್ಲಿ ವಿನ್ ಆಗಿದ್ದರು. ನೆಕ್ಸ್ಟ್ 2024ರಲ್ಲಿ ಎಲ್ಲಪ್ಪ ಅಂದರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಮೆಂಟ್ನಲ್ಲಿ ಯಾರ ಜೊತೆ, ಆಸ್ಟ್ರೇಲಿಯಾದ ಮ್ಯಾಥ್ಯೂಸ್ ಎಲ್ಬರ್ನ್ ಜೊತೆ ಇವರು ಇಬ್ಬರು ಸೇರಿ ಈ ಮ್ಯಾಚನ್ನು ವಿನ್ ಆಗಿದ್ದರು ಡಬಲ್ಸ್ನಲ್ಲಿ. ಇಷ್ಟು ನಿಮಗೆ ನೆನಪಿಲ್ಲ ಇಂಪಾರ್ಟೆಂಟ್. ಈ ಲಾಸ್ಟ್ ಪಾಯಿಂಟನ್ನು, ಈ ಪ್ರಶಸ್ತಿ ಇವರಿಗೆ ಸಿಕ್ಕಂಥ ಪ್ರಶಸ್ತಿ ಒಂದು ನೆನಪಿಟ್ಟು ಇಂಪಾರ್ಟೆಂಟ್. ಎಷ್ಟು ಇಂಡಿಗೋ ಏರೋಪ್ಲೇನ್ ಇದೆಯಲ್ಲ, ಇಂಡಿಗೋ ಏರೋಪ್ಲೇನ್ ಇದು ಸುಮಾರು ಸರಿ 1 ವಾರ ನ್ಯೂಸಲ್ಲಿದೆ. ಇದರಲ್ಲಿ ನೀವು ಏನು ನೆನಪಿಟ್ಕೊಳ್ಬೇಕಂದ್ರೆ 2 ಪಾಯಿಂಟ್ ಅಷ್ಟೇ ನೆನಪಿಟ್ಕೊಳ್ಳಿ. ಏನಪ್ಪ ಅಂತಂದರೆ, ಒಂದು ಸೆಕೆಂಡ್ ಇದೇನದು, ಇಲ್ಲಿ ಮೇಲ್ಗಡೆ ಒಂದು ಪಾಯಿಂಟ್ ಇದೆ, ಅಲ್ಲಿ ನೆನಪಿಟ್ಟು ದೇವನಹಳ್ಳಿ ಅಂದರೆ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರೋದು ಎಷ್ಟಂದರೆ ಒಂದೇ ಇದೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದರೆ ನಮ್ಮ ದೇಶದಿಂದ ಬೇರೆ ದೇಶಕ್ಕೆ ಚಲಾಯಿಸುವಂಥ ವಿಮಾನ ಏರ್ಪೋರ್ಟ್ ಅಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿನಲ್ಲಿ ಒಂದೇ ಇದೆ. ಅಂದರೆ ನಮ್ಮ ದೇಶದಲ್ಲಿ ಓಡಾಡುವಂಥ ಏರೋಪ್ಲೇನ್ಗೆ ಡೊಮೆಸ್ಟಿಕ್ ಏರ್ಪೋರ್ಟ್ ಅಂತಾರೆ. ಇದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅದು ಎಲ್ಲಿದೆ, ದೇವನಹಳ್ಳಿಯಲ್ಲಿದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಇನ್ನು ನೋಡ್ಕೊ, ಇದು ಇಂಡಿಗೋದ CEO ಇವ್ರ ಹೆಸರು ನೆನಪಿಟ್ಕೊಳ್ಳಿ. ಯಾಕಂದರೆ ಇಂಡಿಗೋ ಇವಾಗ ನ್ಯೂಸಲ್ಲಿದೆ, ಅದಕ್ಕೋಸ್ಕರ ಇಂಡಿಗೋದ CEO ಯಾರಂದರೆ ಪೀಟರ್ ಎಲ್ಬರ್ಸ್. ಇದು ಹೆಸರು ನೆನಪಿಟ್ಕೊಳ್ಳಿ ಇಂಪಾರ್ಟೆಂಟು. ನೆಕ್ಸ್ಟ್ ಅಂದರೆ ನರೇಗಾ ಸ್ವರೂಪದ ಬದಲಿಗೆ ಮಸೂದೆ. ಅಂದರೆ ಇವಾಗ MG ನರೇಗಾ ಇದೆಯಲ್ಲ, ಅದನ್ನು ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಅದನ್ನು ಚೇಂಜ್ ಮಾಡಿ ಏನು ಹೆಸರು ಇಟ್ಟಾರಪ್ಪ ಅಂತಂದರೆ, ಇಲ್ಲಿ ನೋಡಿ, ರಾಮ್ಜಿ. ಅಂದರೆ ಮುಂಚೆ MG ನರೇಗಾ ಇತ್ತಲ್ಲ, ಅದನ್ನು ಹೆಸರನ್ನು ಬದಲಿ ಮಾಡಿ ರಾಮ್ಜಿ ಅಂತ ಹೆಸರನ್ನು ಚೇಂಜ್ ಮಾಡಿದ್ದಾರೆ. ಇದು ಇಂಪಾರ್ಟೆಂಟು. ಇನ್ನೊಂದು ಪಾಯಿಂಟ್ ಅಂದರೆ MG ನರೇಗಾದಲ್ಲಿ ಮುಂಚೆ 100 ದಿನ ಕೆಲಸ ಕೊಡಬೇಕಾಗ್ತಾಯಿತ್ತು. ಇವಾಗ ಅದನ್ನು 125 ದಿನಗಳ ಅಂದರೆ ಏರಿಕೆ ಮಾಡಿದ್ದಾರೆ, 25 ದಿನ ಜಾಸ್ತಿ ಮಾಡಿದ್ದಾರೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟು. ನರೇಗಾದಲ್ಲಿ ಒಂದು ಆರ್ಥಿಕ ವರ್ಷದಲ್ಲಿ 100 ದಿನಗಳ ಕೆಲಸ ಇದು ಮಸೂದೆಯಲ್ಲಿ ಇದನ್ನು 125ಕ್ಕೆ ಹೆಚ್ಚಿಸಲಾಗಿದೆ. ಇಷ್ಟು ಇಂಪಾರ್ಟೆಂಟು.